ಈಗ ನಾನು ಕಾಯ್ಕೊಂಡಿರುವ 8ನೇ ಅಶ್ವಮೇಧ ಯಾಗವು ಆ ಶ್ರೀಕೃಷ್ಣ ಮೂರ್ತಿ ದಯದಿಂದ ಯಜ್ಞಗಳು ಬಾರದಂತೆ ವಿಜೃಂಭಣೆಯಿಂದ ಜರುಗಿಸಿ ಆ ಲೀಲಾ ಮೂರ್ತಿಯ ಪಾದ ಕಮಲವು ಎಂದು ಕಂಡನೆಂಬ ಆಶೆಯು ಬಹಳ ಆತರವಾಗಿರುವುದು. ಇನ್ನು ನಾನು ನರ್ಮದಾ ನದಿಯ ತೀರದಲ್ಲಿ ಯಜ್ಞ ಕಾರ್ಯವನ್ನು ತದೇಕ ದೃಷ್ಟಿಯಿಂದ ಮಾಡುವನು. ಕಾಂತೆ ಬಿಡಿ ನಿನ್ನ ಮನದ ಚಿಂತೆ. ಸುಂದರಿ ಸುಂದರ ಹೇಳುವನಿ ಕೇಳು. ಚಿನ್ಮಯಾತ್ಮಕನಾದ ಶ್ರೀಹರಿಯು ಇನ್ನು ಮೇಲಾದರೂ ಅಂತಃಕರಣ ಹುಟ್ಟುವುದೋ ಇಲ್ಲವೋ ತಿಳಿಯದು. ನಮ್ಮ ಯಜ್ಞದ ಕುದುರೆ ಹಿಂದೆ ಹೋದ ಮಗನಾದ ತಾಮ್ರಧ್ವಜನು ತಾವ ಯುದ್ಧ ಹೀರನು ಯುದ್ಧ ಮಾಡುತ್ತಿರುವನು ತಿಳಿಯದು. ಕುಮತತೆ ತಿಳಿಯದಾಗಿದೆ. ಯಜ್ಞದ ಕುದುರೆ ಹಿಂದೆ ಹೋದ ಮಗನಾದ ತಾಮ್ರಧ್ವಜನು. ಅಹೋ ಪ್ರಾಣೇಶ್ವರ, ನೀನು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ. ದಯದಿಂದ ನಮ್ಮ ಮಗನಿಗೆ ಯಾವ ಹಾಕಂತವೋ ಆಗಲಾರದು. ನೀನು ಚಿಂತೆಯನ್ನು ಮಾಡಬೇಡಕ್ಕಂತ ಗುಣವಂತ. ಆಶೆ ಸುಂದರಿ ಹೇಳುವನಿ ಕೇಳು.
ಹರಿಯ ಪಾದವು ಬಲೆ ಹರಿಯನ ಬೇಡೋ ಕುಮದ್ವತಿ ಪ್ರಾಣಪತಿ ಭಕ್ತರಾದ ರಾಣಿಯೋಳು ಚತುರಮತಿ. ನಾವು ನಿತ್ಯವೂ ಆ ಸಪ್ತಮೂರ್ತಿಯಾದ ಶ್ರೀಹರಿಯಂ ಸ್ತುತಿಸುವುದರಿಂದ ಆತನ ಚಿತ್ತವು ನನ್ನ ಮೇಲೆ ಇದ್ದಂತೆ ಕಾಣುತ್ತದೆ. ಯಾಕಂದರೆ ಏತಕ್ಕೆ ಪ್ರಿಯ? ನಿನ್ನಿನ ರಾತ್ರಿಯನ್ನ ಸ್ವಪ್ನದೋಳು ಶ್ರೀಮನ್ನಾರಾಯಣನು ಪೂಜಿಸಿದಂತೆ ನಿನ್ನ ಇಷ್ಟಾರ್ಥದಂತೆ ಫಲ ಜರುಗಬಹುದು, ಚಿಂತಿಸಬೇಡ ಎಂದು ಹೇಳುವಷ್ಟರಲ್ಲಿ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸು ಎನ್ನುವ ಸದ್ದು ಎನ್ನ ಕಿವಿಯೊಳು ಬಿದ್ದು ಎಚ್ಚರವಾಯಿತು. ಅಂತೂ ಸ್ವಪ್ನದಲ್ಲಿ ಶ್ರೀಮನ್ನಾರಾಯಣನ ದರ್ಶನವಾಯಿತು ರಾಣಿ ಪಣವೇಣಿ. ಅಹೋ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆಹಾ, ನನ್ನ ಸ್ವಪ್ನದಲ್ಲೇ ಶ್ರೀಹರಿಯನ್ನು ಪ್ರತ್ಯಕ್ಷನಾಗಿ ಕಂಡೆಯ. ಅಹೋ ಕಾಂತ, ಹೌದು ಕಾಂತಿ. ಅದು ಯಾವುದೋ ಸೈನ್ಯವು ನಮ್ಮ ಹತ್ತಿರ ಬರುವಂತೆ ಕಾಣುತ್ತಿರುವುದು. ನಾವು ಯಜ್ಞ ಮಾಡುವ ಸಮಯದಲ್ಲಿ ಈ ರೀತಿ ವಿಘ್ನವೇ. ಇದಕ್ಕೆ ಗತಿ ಏನು ಮಾಡಬೇಕು ಕಾಂತ ಗುಣಮಂತ? ಹೇ ಕುಮದ್ವತಿ, ಯಾತಕ್ಕೆ ಭಯಪಡುತ್ತೆ? ಯಾರು ಬಂದರೂ ನಮ್ಮ ಐಶ್ವರ್ಯಂ ದೋಚಿಕೊಂಡು ಹೋಗಲಾರರು. ನಿಷ್ಕಳಂಕವಾದ ವ್ರತವ ಮಾಡಬಲ್ಲಿ ನಮಗೆ ಯಾರದ್ದು ಭಯವೇನಿದೆ? ಶನೋಪದಾನ ಬಂದ ನಂತರ ನಿಜಾಂಶವು ತಾನೇ ಮನನವಾಗುತ್ತದೆ. ಕಾಂತ್ಯ, ಬಿಡು ನಿನ್ನ ಮನದ ಚಿಂತೆ. ನಮೋ ನಮೋ ತಂದೆ. ನಿಮ್ಮ ಆಜ್ಞೆ ಪ್ರಕಾರವಾಗಿ ನಿಮ್ಮ ಆಜ್ಞೆಯಂತೆ ನಾನು ಕುದುರೆಯಿಂದ ಹೋಗಿ ದಾರಿಯ ಮಧ್ಯದೋರ ನಮ್ಮ ಕುದುರೆಯೋ ಪಾಂಡವರ ಕುದುರೆಯು ಹೋರಾಡವದ ಕಂಡು ಆ ನೂತನ ಕುದುರೆಯ ಬಳಿಯೋರ ಬರ ಆ ಕುದುರೆಗಳ ಆರ್ಭಟವನ್ನು ನಿಲ್ಲಿಸಿ ಆ ನೂತನ ಕುದುರೆ ಬಳಿಯೋರ ಬರದಲ್ಲಿ ಆ ಕುದುರೆ ಕುದುರೆ ಬರೆದ ಲಿಖಿತವನ್ನು ನೋಡಿದನ ತಂದೆಗೆ ಉಕ್ಕಿದ ದೋಷವು ಏನಂತ ಹೇಳಲೇ? ತಂದೆ, ಇಂದ್ರಪ್ರಸ್ಥಪುರ ರಾಜನಾಥ ಧರ್ಮರಾಜನ ಯಜ್ಞದ ತುರಗವಿದು ಇದರ ದಂಡಾವಲಿಗೆ 3 ಲೋಕಗಳ ಗಂಡನಂದು ಗಾಂಧೀವಿ ಋಷಿಕೇತು ಪ್ರದ್ಯುಮ್ನ ಆದಿಗಳ ಮೊದಲಾದ ವೀರರು ಬಂದಿರುವರು. ಯುದ್ಧದೊಳ ಗೆದ್ದು ಕಪ್ಪವನ್ನು ಒಪ್ಪಿಸಿಕೊಳ್ಳುವಂತಲೇ ಇದು ಅಲ್ಲದೆ ಪಾಂಡವರ ಅಲಕೃತನಾದ ಪಾರ್ಥನ ಸಾರಥಿಯಾದ ಆ ಶ್ರೀಕೃಷ್ಣನ ಅವರ ಬೆಂಬಲವಾಗಿ ಬಂದಿದ್ದನು. ಅಹೋ
ಜನಕ ನಾನು ತಕ್ಷಣ ಬದರಿ ಪಾಂಡವರ ಅಶ್ವವನ್ನು ಬಂಧಿಸಿ ಸುಲಭ ಉಪಾಯದಿಂದ ಅಶ್ವದ ಎಲ್ಲ ಬಂದ ಸೈನ್ಯವನ್ನು ಪಲಾಯನ ಮಾಡಿಸಿಬಿಟ್ಟಿದನು. ಆಗ ಶ್ರೀಕೃಷ್ಣ ಅರ್ಜುನರನ್ನು ಯುದ್ಧದೊಳು ಜಯಿಸಿ ಕುದುರೆಯನ್ನು ಹಿಡಿದು ತಂದಲಿಲ್ಲ ಪಾದಕ್ಕೆ ಒಪ್ಪಿಸಿರುವಲ್ಲ ತಂದೆ ನಿನ್ನ ಚಿತ್ತಕ್ಕೆ ಸ್ತುತಿ ಮಾಡು ಮುಂದೆ. ಎಂತ ಕಾರ್ಯ ಸ್ವರೂಪನಾದ ಹರಿಯೊಡನೆ ಕದನ ಕೈದು ಬಂದೆಯ ಹರಿಯನ್ನು ಕಾಣಬೇಕಂದು ಕೈದವು ರಥವೋ ದೈವ ದ್ರೋಹನಾದ ಪುತ್ರ, ಏನಿದು ನೀನ ಗೈದ ವಿಚಿತ್ರ? ಕೃಷ್ಣ ಪರಮಾತ್ಮನನ್ನು ಯುದ್ಧ ಮಾಡಬಹುದೇ? ಅಗ್ನಿಯ ಮುಡಿಯಲ್ಲಿ ಕಟ್ಟಿಕೊಂಡಂತೆ ಆಯಿತು. ಗುರು ಸ್ವರೂಪನಾದ ಪರಮ ಪಾವನೊಡನೆ ಇರಸವಂ ಗೈದ ಮರುಳೆ. ನಾವು ಯಜ್ಞ ಮಾಡುವುದಾದರೂ ಆ ಹರಿಯನ್ನು ಕಾಣಬೇಕಂತಲ್ಲವೇ? ಎನ್ನ ಹೃದಯದೊಳ ಜನಿಸಿದ ಸುಕುಮಾರ ಮಾಡಿಯಲ್ಲೋ ತಂದೆಯ ಮೇಲೆ ಅಪಕಾರ. ಅಹೋ ಕಂದ, ಆಹೋ ಅಮ್ಮಯ್ಯ, ಎಂತ ಅದ್ಭುತವಾದ ಕಾರ್ಯವನ್ನು ಮಾಡಿದಿಲ್ಲ ಪುತ್ರ. ಸಾಕ್ಷಾತ್ ನಾರಾಯಣನೇ ಕದವನ್ನು ಮಾಡಿ ಬರುವುದೆಂದು ಹೇಳ್ತಿರುವಿಯ ಕಂದ. ಮಾತೆ, ನಾವು ಮಾಡಿದ ದಾನ ಧರ್ಮ ಪರೋಪಕಾರನ್ನು ಹಾಳು ಮಾಡಿದೆಯಲ್ಲ. ಎಂತ ಕಾರ್ಯವನ್ನು ಮಾಡಿದೆಯಲ್ಲ ಪುತ್ರ ಕೋಮಲ ಗಾತ್ರ. ಆಹೋ ಅಮ್ಮಯ್ಯ ಕಂದ, ನಿನಗೇಕೆ ನನ್ನ ಮೇಲೆ ಇಷ್ಟು ಸಂಶಯ? ನಿಮ್ಮ ಹಾಕ್ರೆಯಂತೆ ನಾನು ಕುದುರೆಯಿಂದ ಹೋಗಿ ದಾರಿಯ ಮಧ್ಯದೋರ ನಮ್ಮ ಕುದುರೆಯು ಪಾಂಡವರ ಕುದುರೆಯು ಹೋರಾಡುವ ಕಂಡ. ಪಾಂಡವರ ಕುದುರೆ ಬಳಿಗಳ ಬರದಲ್ಲಿ ಇದ್ದಂತೆ ಒಟ್ಟಿಸಿದಲಾಗಲೇ ನನ್ನ ತಪ್ಪೇಳಿದ ಜನನೇ. ಆ ಎದಡ ಕುದುರೆಗಳ ಕಲವವನ್ನು ಮೊದಲ ಪಾರ್ಥನ ನೋಡುತ್ತಾರೆ. ನಮ್ಮ ಕುದುರೆ ಕಟ್ಟದ ಬಿಡುತ್ತಿದ್ದಾನೆ. ಆಗ ಅರ್ಜುನ ಶ್ರೀಕೃಷ್ಣರೊಡನೆ ಯುದ್ಧವನ್ನು ಗೈದಿದ್ದನಲ್ಲ. ನಾನು ಮೊದಲು ಕಂಡಿದ್ದರಿಂದ ಪಾಂಡವರ ಕುದುರೆಯನ್ನು ಕಟ್ಟಿ ನ್ಯಾಯವಾದ ಯುದ್ಧವನ್ನು ಮಾಡಿ ಅವರನ್ನು ಗೆದ್ದು ಬಂದಿದ್ದರಿಂದ ನಿಮಗೆ ಹೇಗೆ ಕಂಡು ಬಂದಿರುವನು ಮಾತೆ? ಧರ್ಮಕ್ಕೆ ಅನುಸರಿಸಿ ಪವಿತ್ರವಾದ ಕಾರ್ಯವನ್ನು ಮಾಡಿದಲಾಗಲಿ ನಿಲ್ಲಲ್ಲ. ನಿನ್ನ ವೀರ ಮಾತೆ ಅಲ್ಲದೆ ಜನಿಸಿದ ನಾನು ವೀರನಲ್ಲವೇ ಮಾತೆ? ನಿಮಗೇನು ಗತೆ ಅನುಭವಿಸಬೇಕು ತಾನಾಗೆ ಬಂದ ಕತೆ. ಕುಮಾರ, ಹೋ ಜನಕ, ಏನು ಕುಮಾರ ಹೇಳಿದ್ರೆ ಕೇಳು. ಅಹೋ ಜನಕ, ಚೆನ್ನಾಗಿ ಹೇಳು. ಏನು ಕೈಗೆಯ ಸೂತಾನೆ ನಾರಾಯಣ
ಕಾಣಲು ಕೈದವು ರಥವನು ಆದರೆ ಎನ್ನಗೆ ಮೋಸವನು ಕೈದೆ ದ್ರೋಹವನು ಮೋಸ ಮಾಡಿದ ಹರಿಯನ್ನು ಕಾಣಲು ಕೈದವು ರಥವನು ಆದರೆ ಎನ್ನಗೆ ಮೋಸವನು ಕೈದೆ ದ್ರೋಹವನು ಅರ್ಥಪದಂತೆ ಇರುವ ಹಯವನು ಘಾತಪದಂತೆ ಇರುವ ಹಯವನು ಬಿಡುವುದು ತಂದೆಯ ಸುತ ನೀನು ಅಯ್ಯ ಸುತ ನೀನು ಆ ಪರಮಾತ್ಮನು ಕರುಷಣ ನೀಡಲು ಆ ಪರಮಾತ್ಮನು ಕರುಷಣ ನೀಡಲು ಬಂಧನ ಏನೋ ನಾತಿಯನು ಗಂಧಾನಾತಿಯನು ಏನು ಕೈ ಜಯಿಸುತ್ತದೆ ನರನಾರಾಯಣರೊಡನೆ ಕೈ ಜಯ ದೈವ ದ್ರೋಹನಾದ ಪುತ್ರ ಏನಿದೆ ನಿನ್ನ ಗೈದ ವಿಚಿತ್ರ ಕೃಷ್ಣ ಪರಮಾತ್ಮನೊಡನೆ ಎರಸವಂ ಗೈದ ಮರುಳೆ ಅಗ್ನಿಯಮ್ಮು ಹುಡಿಯಲ್ಲಿ ಕಟ್ಟಿಕೊಂಡ ಆಯಿತು ಗುರು ಸ್ವರೂಪನಾದ ಪರಮ ಪಾವನೊಡನೆ ಎರಸವಂ ಗೈದ ಮರುಳೆ ನಾವು ಯಜ್ಞ ಮಾಡುವುದಾದರೂ ಹರಿಯನ್ನು ಕಾಣಬೇಕಂತಲ್ಲವೇ ಎನ್ನಯ ಹೃದಯದೊಳ ಜನಿಸಿದ ಸುಕುಮಾರ ಮಾಡಿಯಲ್ಲೋ ತಂದೆಯ ಮೇಲೆ ಅಪಕಾರ ಅಹೋ ಕಂದ ಅಹೋ ಜನಕ ತಾನಾಗಿ ಬಂದ ಕಾಮಧೇನವನ್ನು ಒಡೆದು ಓಡಿಸಿದಂತೆ ಆ ಕೃಷ್ಣ ಪರಮಾತ್ಮನು ನಮಗೆ ದರ್ಶನ ಕೊಡಲು ಬರುತ್ತಿದ್ದನೋ ಏನೋ ಅಂತ ಯಾತ ವಾಗ್ಣಿಗಳು ರಣದೋಳು ಕಾದು ವೈರವಂ ಬೆರೆಸಿದೀಗ ಜನಾರ್ದನನ್ನು ಕರೆದು ತಾರದೆ ಈ ಗಾಢ ರೂಪ ಉಳ್ಳುತ್ತನ್ನು ಹಿಡಿದುಕೊಂಡು ಬಂದಿಗ ಕೃಷ್ಣನ ಮನಸ್ಸು ನಂದಿಸಿದೀಗ ಗುರುನಿಂದಕನಾದಿಗ ತನಯ ತಂದೆಯ ಮೇಲೆ ಮಾಡಿದೆಯಲ್ಲೋ ಅನ್ಯಾಯ ಆಹೋ ಜನಕ ಪುತ್ರ ಏನಿದೆ ನಿನ್ನ ಬೋಧಕ ಇದ್ದದ್ದನ್ನು ಮಾಡಿದ ಗುರು ಹಿರಿಯರ ದೈವವಲ್ಲ ಪೂಜನೆ ಮೌಹಧ್ಯಾನನಿದ ಆದರೆ ಅವರ ಪಕ್ಷ ವಹಿಸಿ ಸಮಪಕ್ಷನಾಗಿ ನಿಂತ ತಕ್ಷನಿಲ್ಲಂದು ನಿರ್ಲಕ್ಷಿಸುವನು ಗುರು ಹಿರಿಯರಾದರೇನು ಸಾಕ್ಷಾತ್ ಪಕ್ಷ ವಾಹನನಾದರೇನು ಅಹೋ ಜನಕ ಪುತ್ರ ಯುದ್ಧಾಪೇಕ್ಷೆಯಿಂದ ಪ್ರಬುದ್ಧರೊಂದಿಗೆ ಯುದ್ಧವನ್ನು ಮಾಡಿ ಗೆದ್ದವರಂದರೆ ಕೀರ್ತಿ ಅಪ್ಪುವುದಾಗಲಿ ಅಪಕೀರ್ತಿಯನ್ನು ಬರಲಾಗದು ಜಾಂಬವಂತನು ಶ್ರೀಕೃಷ್ಣರ ಒಡನೆ ಮುಷ್ಟಿ ಯುದ್ಧವನ್ನು ಮಾಡಿ ನಷ್ಟವೇನಾದರೂ ಪಟ್ಟರೆ ನೌಸರನೊಡನೆ ಯುದ್ಧ ಮಾಡುವ ಸಮಯದಿ ಪ್ರಬುದ್ಧರೆಂದರೆ ಬಿಡಬದಾಗಿದೆ. ಗದ್ದಿಗೆ ಮೇಲೆ ತಾವು ಕುಳಿತು ಪ್ರಬುದ್ಧರಾಗಿ ಸುಮ್ಮನಿದ್ದರೆ ಕಾಲಿಗೆ ಬಿದ್ದು ಮದ್ದು ಗುರಕ್ಕೆ ಕರೆತರುತ್ತಿದ್ದನು. ನರನಾರಾಯಣರನ್ನು ಗೆಲ್ಲುವ ಸಾಮರ್ಥ್ಯ ನನ್ನಿಂದ ಗೆದ್ದು ಈ ಯಜ್ಞದ ಕುದುರೆಯನ್ನು ಹಿಡಿದು ತಂದು ನಿನ್ನ ಪಾದಕ್ಕೆ ಒಪ್ಪಿಸಿರುವನ ತಂದೆ ಅಪ್ಪಳೆಯ ಮುಂದೆ ವೀರಧ್ವಜ ಮಹಾರಾಜರಿಗೆ ಆಶೀರ್ವದಿಸಿದೆವು.
ಸ್ವಾಮಿ ಇದೇನು? ನಾವು ನಮಸ್ಕರಿಸಿದ ಮೇಲೆ ನೀವು ಆಶೀರ್ವಾದ ಮಾಡಬೇಕಾಯಿತು. ಅಂಥದ್ದು ಬಿಟ್ಟು ನೀವು ಏಕಾಏಕಿಗೆ ನನಗೆ ಆಶೀರ್ವಾದ ಮಾಡಿಬಿಟ್ಟಿರಿ. ಇದರಿಂದ ನಮಗೇನು ಅನರ್ಥವೆಂದು ಭಾವಿಸಿದೆವು. ರಾಜ, ಸ್ವಾಮಿ ಆಶೀರ್ವಾದ ಮಾಡಬಾರದೇನು? ಇದರಲ್ಲಿ ತಪ್ಪೇನಿದೆ? ಹಾಗಲ್ಲ ರಾಜ. ಅದೇನು ರಾಜ? ನೀವು ಬಂದ ಕ್ಷಣಕ್ಕೆ ನಾವು ಎದ್ದು ಆಶೀರ್ವಾದ ಮಾಡಿದ ಮೇಲೆ ಆಶೀರ್ವಾದ ಮಾಡಬೇಕಾಗಿತ್ತು. ನಮಗೇನು ಅನರ್ಥವೆಂದು ಭಾವಿಸಿದೆವು. ರಾಜ, ಸ್ವಾಮಿ ನೀವು ಹಾಗೆ ಭಾವಿಸಬೇಡಿ. ಹಾಗಲ್ಲ ಸ್ವಾಮಿ. ರಾಜೇಂದ್ರ, ಸ್ವಾಮಿ ಆತುರದೊಳಗೆ ನಿಮ್ಮ ನಮಸ್ಕಾರವನ್ನು ಸ್ವೀಕರಿಸಿದೆ, ಆಶೀರ್ವಾದ ಅಷ್ಟೇ ಮಾಡಿದೆ ರಾಜ. ರಸಾಂದ್ರ ಗುಣ ತೇಜ. ಸ್ವಾಮಿ ರಾಜ, ತಮಗೇನು ಆತುರ? ನಿಮಗೆ ಬೇಕಾದ್ದನ್ನು ಬೇಡರಿ. ಆ ಶ್ರೀಕೃಷ್ಣಮೂರ್ತಿ ದಯದಿಂದ ಕೊಡುವೆನು ಸ್ವಾಮಿ. ಸಜ್ಜನ ಪ್ರೇಮಿ. ರಾಜ, ಸ್ವಾಮಿ ನೀವು ಅಂತ ದಾನ ಶೂರರೆಂದು ನಿಮ್ಮಲ್ಲಿ ನಾವು ಬೇಡಲು ಬಂದಿದ್ದು. ಹ ನಿಮ್ಮ ಕೀರ್ತಿಯು ಜಗತ್ತಿನಲ್ಲಿ ವ್ಯಾಪಿಸಿರುವುದರಿಂದ ಯಾಚಕರು ನಿನ್ನನ್ನು ಬೇಡುವರು. ಯಾಚಕರ ಕೋರಿಕೆಯಂತೆ ಅಗ್ರನಾಗದೆ ಮನೋನಿರ್ಧಾರದಿಂದ ಆಗ ಬಾ ಈಗ ಬಾ ಎಂಬ ನೆಪವನ್ನು ತಕ್ಷಣವೇ ಕೊಡುವ ಐಶ್ವರ್ಯಶಾಲಿಗಳೆಂದು ತಿಳಿದು ನಿಮ್ಮಲ್ಲಿ ಬೇಡಲು ಬಂದಿರುವೆನು ರಾಜ. ರವಿಕೋಟಿ ತೇಜ. ಸ್ವಾಮಿ ರಾಜ, ತಮ್ಮ ದೇಶ ಯಾವುದು, ತಾವು ಯಾರು, ಈತನ್ಯಾರು? ಸ್ವಾಮಿ ಸಜ್ಜನ ಪ್ರೇಮಿ. ಮಯೂರಧ್ವಜ ಮಹಾರಾಜ, ಸ್ವಾಮಿ ನನಗೆ ಬಹುಮಂದಿ ಮಕ್ಕಳಿರುವರು. ಹ ಈ ವಿಶ್ವ ಕುಟುಂಬ ನನ್ನಲ್ಲಿ ಆರಬಾರಕರಾಗಿದ್ದು ನಿಮ್ಮಂತ ಈಗ ನನ್ನ ಶಾಂತಿ ಲಕ್ಷ್ಮಿಯು ನಿಮ್ಮಂತ ಉದಾರತ್ವ ಸ್ವಭಾವವುಳ್ಳ ದಾತರ ಸ್ವಾಧೀನದಲ್ಲಿದ್ದಾಳೆ ರಾಜ. ರವಿಕೋಟಿ ತೇಜ. ಸ್ವಾಮಿ ರಾಜ, ಮುಂದಿನ ಸಂಗತಿ ತಿಳಿಸದೆ ಸುಮ್ಮನಾದರಿ. ನಿಮ್ಮ ಅಭಿಪ್ರಾಯವನ್ನು ಎನ್ನ ಮುಂದೆ ವ್ಯಕ್ತಪಡಿಸಿರಿ ಸ್ವಾಮಿ. ಸಜ್ಜನ ಪ್ರೇಮಿ. ಹೇಳಿದೆಯಾ ವಿಜಯ ಶರ್ಮಾ? ಗುರುವೇ, ಈ ಮಹಾರಾಜರ ಮೃದು ವಚನಗಳು ಹೇಗಿರುವವು ನೋಡು. ನೋಡಿದರೆ ಗುರುವೇ, ನಮ್ಮ ಮನಸ್ಸನ್ನು ಸಂತೋಷಪಡಿಸುವವರು. ವಿಜಯ ಶರ್ಮಾ, ನೋಡಿದೆಯಾ ಮೈರಧ್ವಜನ ಭಕ್ತಿಯ ಮರ್ಮ? ನೋಡಿದರೆ ಗುರುಗಳೇ. ಸ್ವಾಮಿ ರಾಜ, ತಾವು ನನ್ನನ್ನು ಬಯಸಿ ನನ್ನಲ್ಲಿಗೆ ಬಂದಿರುವಿರಿ. ಅದನ್ನು ಎಷ್ಟು ಹೇಳಿದರೆ ನಾನು ನಡೆಸಿಕೊಡುವನು ಸ್ವಾಮಿ. ಸಜ್ಜನ ಪ್ರೇಮಿ. ಅಹೋ ರಾಜವರ್ಯ, ಸ್ವಾಮಿ ಏನೆಂದು ಹೇಳಲಿ ನಡೆದ ಆಶ್ಚರ್ಯ. ಹ ಅದೇನು ಸ್ವಾಮಿ? ದರಿದ್ರರಿಗೆ ದೈನ್ಯತ್ಯವು, ಸಾಹುಕಾರರಿಗೆ ಉದಾರತ್ವ ಇದ್ದ ಮೇಲೆ ಲೋಕ ಕಲ್ಯಾಣವಾಗುವುದು. ಹ ನನಗೆ ನಾನು ಬಹುಮಂದಿ ಮಕ್ಕಳಿರುವರು. ಅವರ ಕುಟುಂಬ ಘೋಷಣೆಯನ್ನು ಸಾಮರ್ಥ್ಯವನ್ನು ಕೊಟ್ಟು ಸ್ವಯಂ ಧೀರರಂತೆ ಲೋಕಾನುಭವ ಪಡೆಯಲು ಬಿಟ್ಟಿರುವೆನು. ಈಗ ನನ್ನನ್ನು ಅವರು ಮರ್ತು ಬಿಟ್ಟರೋ ಏನೋ. ನನ್ನಲ್ಲಿ ಶಕ್ತಿಯನ್ನು ಕಸಿದುಕೊಂಡು ನಿರ್ಶಕ್ತರನ್ನಾಗಿ ಮಾಡಿರುವರು. ನನ್ನ ಕಿರಿಯ ಮಗನ ಲಗ್ನವು ಭಾರವು ಮಾತ್ರ ನನ್ನ ಪಾಲಿಗೆ ಬಂದಿತು. ಆ ಮಗನ ಲಗ್ನಕ್ಕಾಗಿ ನಿಮ್ಮಂಥವರನ್ನು ಸಹಾಯ ಮಾಡಿರೆಂದು ಬೇಡಲು ಬಂದಿರುವನು ರಾಜ. ರವಿಕೋಟಿ ತೇಜ. ಸ್ವಾಮಿ ಪುರೋಹಿತರೇ, ಅಮ್ಮ ಕುಮುದ್ದ, ನೀವು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ. ನಿಮ್ಮ ಮಗನ ಲಗ್ನದ ಭಾರ ನಮಗಿರಲಿ. ನೀವು ಚಿಂತೆಯನ್ನು ಮಾಡಬೇಡ ಸ್ವಾಮಿ. ಸಜ್ಜನ ಪ್ರೇಮಿ. ಅಮ್ಮ ಕುಮುದ್ದತಿ, ಸ್ವಾಮಿ ನೀವು ಹೇಳಿದಂತೆ ನನ್ನ ಮಗನದ ಲಗ್ನದ ಭಾರವನ್ನು ವರ್ತಿಸುವಿರಿ ನಿಜ. ಹಾ ಆದರೆ ನಾನು ನನ್ನ ಮಗನು ಮೂವರು ಕಲಿತು ದಾರಿಯಲ್ಲಿ ಬರುವಾಗ ಅರಣ್ಯ ಮಾರ್ಗವನ್ನು ಹಿಡಿದು ಪ್ರಯಾಣ ಮಾಡುವ ಸಮಯದಲ್ಲಿ ಮೈರಧ್ವಜ ಮಹಾರಾಜರೇ, ಸ್ವಾಮಿ ನೀವು ಬೇಕಾದ್ದನ್ನು ಬೇಡಿರೆಂದು ವಚನವನ್ನು ಕೊಟ್ಟಿರುವಿರಿ. ಹೌದು ಸ್ವಾಮಿ. ನಾವು ಈಗ ಬೇಡುವುದೇನೆಂದರೆ, ಅದೇನು ಸ್ವಾಮಿ? ನಾವು ಮೂವರು ಅಡಿಯಲ್ಲಿ ಬರುವಾಗ ಹ ಒಂದು ಸಿಂಹವು ಏಕಾಏಕಿಯಲ್ಲಿ ನನ್ನ ಮಗನನ್ನು ಹಿಡಿದುಕೊಂಡು ಬಿಟ್ಟಿತು. ಹ ಆಗ ನಾನು ನನ್ನ ಶಿಷ್ಯನು ಆ ಸಿಂಹವನ್ನು ನೋಡಿ ಭಯಗ್ರಸ್ತರನ್ನಾಗಿ, ಹೇ ಪುತ್ರ, ಸಿಂಹದ ಕೈಗೆ ಸಿಕ್ಕಿಬಿದ್ದೆಯಾ ಎಂದು ದುಃಖಿಸುತ್ತರಲು ಆ ಸಿಂಹವು ನನ್ನ ಮಗನನ್ನು ಕೊಲ್ಲದೆ ತನ್ನ ಮುಂಗಾಲುಗಳಲ್ಲಿ ಸಿಲುಕಿಸಿಕೊಂಡು ಮನುಷ್ಯರ ಮಾತನಾಡಿದಂತೆ ಮಾತನಾಡಿತು. ಏ ಇಪ್ರಮರೇ, ಯಾತಕ್ಕೆ ಚಿಂತಿಸುವಿರಿ? ಅಯ್ಯೋ, ಮುಂದಿನ ಸಂಗತಿಯನ್ನು ಏನೆಂದು ಹೇಳಲಿ ರಾಜ, ಏನೆಂದು ಹೇಳಲಿ? ಓಹೋ ಇಪ್ರವರೇ, ರಾಜರೇ,
ಏತಕ್ಕೆ ಚಿಂತಿಸುವಿರಿ? ಮೊದಲ ನಡೆದ ಸಂಗತಿಯನ್ನ ಮುಂದೆ ತಿಳಿದ್ರೆ ಇಬ್ರು ಅತ್ತೆ ಮರೆ. ರಾಜ ಸ್ವಾಮಿ, ಏನೆಂದು ಹೇಳೋಣ? ಅದೇನು ಸ್ವಾಮಿ? ಆ ಸಿಂಹವು ನಿನ್ನ ಮಗನ ಮೇಲೆ ಆಸೆ ಇರಬಹುದು, ಹಾ ಆದರೆ ನನ್ನಿಂದ ಬಿಡಿಸಿಕೊಳ್ಳಲಾರೆ ಎಂದು ನುಡಿಯಿತು. ಹಾ. ಅದಕ್ಕೆ ನಾನು ಇದ್ದೊಬ್ಬ ಮಗನನ್ನು ನಿನ್ನ ವಶಕ್ಕೆ ಕೊಟ್ಟರೆ ಎನ್ನ ಮಗನ ಬದಲು ನಿನ್ನ ಹಸಿವೆಯನ್ನು ತೀರಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ. ನಾನು ಪ್ರಪಂಚದ ಸಾರವನ್ನೆಲ್ಲ ಅರಿತಿದ್ದೇನೆ. ಎನ್ನ ಮಗನಿಗೆ ಇನ್ನು ಈ ನೂತನದ ಪ್ರಪಂಚದ ಅರಿವೇ ಇಲ್ಲ. ಎನ್ನ ಮಗನ ಬದಲು ನನ್ನನ್ನು ತಿಂದು ಸಂತೋಷ ಪಡು ಎಂದು ಎಷ್ಟೋ ಕೇಳಿಕೊಂಡೆ, ಆದರೆ ಅದು ಕೇಳಲೇ ಇಲ್ಲ. ನನ್ನ ಶಿಷ್ಯ ವಿಜಯ ಶರ್ಮನನ್ನಾದರೂ ಕೇಳಿ ನೋಡಿ. ಹೌದು ರಾಜ, ನಮ್ಮ ಗುರು ವಯಸ್ಸಾದಕ್ಕಿಂತಲೂ ನನ್ನ ಖಂಡವು ತಿನ್ನು ಎಂದು ಹೇಳಿದೆನೋ, ಆದರೂ ಅದು ಕೇಳಲಿಲ್ಲ. ರಾಜ ರವಿಕೋಟಿ ತೇಜ. ಸ್ವಾಮಿ, ರಾಜ, ನನ್ನ ಮಗನ ಪ್ರಾಣ ಉಳಿಸಿಕೊಳ್ಳಬೇಕಾದರೆ ಏನು ಮಾಡಬೇಕು ಅದನ್ನು ನನಗೆ ಸರಿಯಾಗಿ ಹೇಳಿಬಿಡ್ರಿ ಸ್ವಾಮಿಗಳೇ. ಅಹೋ ರಾಜ, ಸ್ವಾಮಿ, ಆ ಸಿಂಹವು ಹೇಳಿದ್ದೇನೆಂದರೆ, ಅದೇನು ಹೇಳಿ ಸ್ವಾಮಿ? ನಿನ್ನ ಮಗನ ಮೇಲೆ ಆಸೆ ಇರಬಹುದು, ಆದರೆ ನನ್ನಿಂದ ಬಿಡಿಸಿಕೊಳ್ಳಲಾರೆ ಎಂದು ನುಡಿಯಿತು. ಹಾ. ಮೈಪಾಲನಾದ ಮೈರಧ್ವಜನ ಅರ್ಧ ದೇಹವು ತಂದು ಕೊಟ್ಟರೆ ನಿನ್ನ ಮಗನ ಪ್ರಾಣ ಉಳಿಯುವುದೆಂದು ಹೇಳಿತು. ರಾಜ, ಸ್ವಾಮಿ, ಅದಕ್ಕೆ ನಾನು ಇದು ಅಸಾಧ್ಯವಾದ ಕಾರ್ಯ, ಯಾರು ದೇಹವನ್ನು ಕೊಡುವರು ಎಂದು ನಾನು ನುಡಿಯಲು, ಆಗ ಆ ಸಿಂಹವು ಮರುಳೆ ಕೀರ್ತಿಯಂ ಪಡೆಯುವವರು ತಮ್ಮ ಶರೀರವು ಸ್ಥಿರವಲ್ಲವೆಂದು ಕರ್ಣ ಕುಂಡಲ ಕವಚಗಳಂ ಕರ್ಣನು ಕೊಡಲಿಲ್ಲವೇ, ದೈತ್ಯನು ತನ್ನ ಶರೀರವಂ ಕೊಡಲಿಲ್ಲವೇ. ಆದ್ದರಿಂದ ಕೊಡುವವನಿಗೆ ಯಾವುದು ದೊಡ್ಡದು, ಕೊಡಲಾರದ್ದೆಲ್ಲ ಸಣ್ಣದು. ನನ್ನ ಮಗನ ಪ್ರಾಣಕ್ಕಾಗಿ ನಿನ್ನ ದೇಹವು ಕೊಯ್ದು ಕೊಟ್ಟರೆ ನಿನಗೆ ಉದಾರ ಭಕ್ತಿಯು ಸ್ಥಿರವಾಗಿ ನಿಲ್ಲುವುದು, ನಿನಗೆ ಕೈವಲ್ಯ ಪ್ರಾಪ್ತಿಯಾಗುವುದು. ತಿಳಿದು ನೋಡು. ಬಲಾತ್ಕಾರದಿಂದ ಕೊಡುವುದಾದರೆ ಬೇಡ ರಾಜ ರವಿಕೋಟಿ ತೇಜ. ಸ್ವಾಮಿ, ರಾಜ, ಬಲಾತ್ಕಾರದಿಂದ ಕೊಟ್ಟರೆ ಸಂತೋಷ ಪಟ್ಟಿರ. ನಿಮ್ಮಂತ ಆಗಮಿಕರನ್ನು ಆಧರಿಸಿ ಸತ್ಕರಿಸಿದರೆ ನಮಗೆ ಸುಖವಾಗುತ್ತದೆ. ಸಕಲ ಐಶ್ವರ್ಯ. ಈ ದೇಹವು ಸ್ಥಿರವಲ್ಲ, ಕೀರ್ತಿಯು ಶಾಶ್ವತವಾಗಿ ನಿಲ್ಲುವುದು. ಆದ್ದರಿಂದ ನಿಮ್ಮನ್ನು ಸಾಕ್ಷಾತ್ ಶ್ರೀಕೃಷ್ಣ ಮೂರ್ತಿ ಎಂದು ತಿಳಿದು ನಿನ್ನ ಮಗನ ಪ್ರಾಣ ಉಳಿಯುವುದಕ್ಕಾಗಿ ಪ್ರಮಾಣ ಪೂರ್ವಕವಾಗಿ ಇದು ಕೈಯಲ್ಲಿ ಕೈ ಹಾಕಿ ಶ್ರೀಹರಿಯ ಸಾಕ್ಷಿಯಾಗಿ ಬ್ರಾಹ್ಮಣರ ರಕ್ಷಣೆಗಾಗಿ ನನ್ನ ದೇಹದ ಅರ್ಧ ದೇಹವನ್ನು ಕೊಯ್ದು ಕೊಡುವನು ಸ್ವಾಮಿ. ತಾವು ಇನ್ನು ಸಂತೋಷ ಪಟ್ಟಿರ. ಕೇಳಿದೆಯಾ ಶಿಷ್ಯ? ಗುರುಗಳೇ, ಈ ಇವರ ಉದಾರತ್ವವು ಹೇಗಿರುವವು ನೋಡು. ಹೌದು ಗುರುಗಳೇ. ತನಯನಾದ ತಾಮ್ರಧ್ವಜ, ಸತಿಯಾದ ಕುಮಧ್ವತಿ, ಇನ್ನು ರಾಜ್ಯ ಸಂಪತ್ತುಗಳು ನಿಮ್ಮಿಗೆ ಒಪ್ಪಿಸಿರುವನು. ಇಬ್ಬರನ ಮಗನ ರಕ್ಷಣೆಗಾಗಿ ನನ್ನ ಶರೀರದ ಅರ್ಧ ಭಾಗವನ್ನು ಆ ಅರಣ್ಯದಲ್ಲಿರುವ ಸಿಂಹಕ್ಕೆ ಕೊಟ್ಟು ಧನ್ಯನಾಗುವನು. ಇನ್ನು ನೀವು ಸತ್ಯಸಂಧನರಾಗಿ ಬಾಳಲಿ, ಪ್ರೀತಿಯಂ ಪಡೆಯಿರಿ. ಇದೋ ಇನ್ನು ಹೊರಡುವನ ಮಗನೇ ಅತಿಬಲನ್ ಮಿತನು. ರಾಜ, ಅದು ಆಗಲ್ಲ. ಏನು ಸ್ವಾಮಿ? ರಾಜ, ಸ್ವಾಮಿ, ಆ ಸಿಂಹದ ನಿಯಮವು ಇನ್ನು ನೀನು ಪೂರ್ತಿಯಾಗಿ ಕೇಳಿಲ್ಲ. ಆತುರ ಪಡಬೇಡ. ನಿನ್ನ ದೇಹದೊಳ ಅರ್ಧ ದೇಹವು ಬಯಸಿರುವುದು ನಿಜ, ಆದರೆ ನಿನ್ನ ಪತ್ನಿ ಪುತ್ರರಿರುವರು ಗರಗಸದ ಕೊನೆಗಳನ್ನು ಹಿಡಿದು ನಿನ್ನ ತಲೆಯನ್ನು ಕೊಯ್ಯುವಾಗ ಒಬ್ಬರು ಕಣ್ಣೀರು ಸುರಿಸದಂತೆ ಆ ಸಿಂಹಕ್ಕೆ ಹರಿಸಬೇಕು. ಇದರ ಮೇಲೆ ನಿನ್ನಿಷ್ಟ. ಪ್ರಾಣೇಶ, ನಿನಗೆ ತಿಳಿಯದು ಆ ಸಿಂಹನ ಆಸೆ. ನಿನ್ನ ಅರ್ಧಾಂಗಿಯಾದ ನಾನು ನನ್ನ ಅರ್ಧ ದೇಹವನ್ನು ಆ ಸಿಂಹನಿಗೆ ಅಪ್ಪಿಸಿ ನಾನು ಮುತ್ತೈದೆಯಾಗಿ ಪ್ರಾಣವನ್ನು ಬಿಡುವೆನು. ನನಗೆ ಅನುಮತಿಯನ್ನು ಕೊಡುಕಂತ ಗುಣವಂತ. ಅಮ್ಮಯ್ಯ ಸ್ವಾಮಿ, ನೀನು ಹೇಳುವುದು ಕರಿಯ, ಆದರೆ ಮೈರಧ್ವಜನ ದಕ್ಷಿಣ ಭಾಗದ ಅರ್ಧ ಶರೀರವನ್ನು ಬೇಡಿರುವುದಾಗಲಿ ಆತನ ಹೆಂಡತಿಯ ಶರೀರವನ್ನು ಅದು ಕೇಳಲಿಲ್ಲವಲ್ಲ.
ಓ ಗುರುಗಳೇ, ಪ್ರಮೂರ್ತಿ, ಎನ್ನ ಮೇಲೆ ಕರುಣಿಸಿ ಕೇಳು ಎನ್ನ ಮನದ ವಾದ್ಯ. ನಮ್ಮ ತಂದೆಯ ಶರೀರವು ಕುಕ್ಕಿರಬಹುದು, ಈ ಎಲ್ಲ ಯೌವನದ ಶರೀರವು ಆ ಸಿಂಹಕ್ಕೆ ಆಹುತಿ ಕೊಡುವೆ. ಅದು ಯಾತಕ್ಕೆಂದರೆ ತಂದೆ ಮಕ್ಕಳಿಗೆ ಭೇದವಿಲ್ಲವೆಂದು ಶಾಸ್ತ್ರ ಸಿದ್ಧಾಂತ ಎಂದಕ್ಕೆ ಶ್ರೀರಾಮಚಂದ್ರನು ತಂದೆ ಕರ್ಣವಾಗಿ ಸ್ಥಿರವಾದ ಕೀರ್ತಿಯಂ ಪಡೆದಿರುವರು. ನಾನು ಕೂಡ ಅದರಂತೆ ಕೀರ್ತಿಯಂ ಪಡೆಯುವನು. ಎನ್ನಗೆ ನೇಮವನ್ನು ಪಾಲಿಸ್ರೇ. ಮಹಿಪಾಲ, ಆ ಸಿಂಹವು ಮೈರೊದ್ದಜನ ಹೆಂಡತಿಯ ಶರೀರವನ್ನಾಗಲಿ ಅಥವಾ ಆತನ ಮಗನ ಶರೀರವನ್ನಾಗಲಿ ಅದು ಕೇಳಲಿಲ್ಲವಲ್ಲ. ಆ ಸಿಂಹವು ಮೈರೊದ್ದಜನ ಶರೀರವನ್ನೇ ಬೇಡಿರುವುದು. ಆದ ಕಾರಣ ನಾನು ಬಂದು ಬೇಡಿದ್ದಾಯಿತು. ನೀವು ನಮ್ಮ ದೇಹವನ್ನು ಕೊಡುವೆ, ನಮ್ಮ ದೇಹವನ್ನು ಕೊಡುವೆ ಎಂದು ಕಾಲವನ್ನು ಕಳೆದರೆ ಅರಣ್ಯದಲ್ಲಿ ಸಿಕ್ಕಿಬಿದ್ದ ನನ್ನ ಮಗನ ಆ ಸಿಂಹದ ಕೈಯಲ್ಲಿ ವ್ಯಥೆ ಪಡೆಯುತ್ತಿರಲು ಆಲಸ್ಯ ಮಾಡುವುದು ಧರ್ಮಾತ್ಮರ ಕರ್ತವ್ಯವಲ್ಲ. ಇನ್ನು ಸೂರ್ಯನು ಉದಯವಾಗುವುದಕ್ಕಿಂತ ಮುಂಚೆ ಆ ಸಿಂಹಕ್ಕೆ ಅರ್ಪಿಸಬೇಕು. ಇನ್ನು ನೀವು ಮಾತಿನಲ್ಲಿ ಕಾಲವನ್ನು ಕಳೆದರೆ ನನ್ನ ಮಗನ ಗತಿಯೇನು? ಶಿಷ್ಯ, ಇವರು ಕೊಟ್ಟರೆ ಕೊಡರಿ, ಬಿಟ್ಟರೆ ಬಿಡಲಿ. ಇನ್ನು ನಾವು ಹೋಗೋಣ ನಡಿ. ಇನ್ನು ಇಷ್ಟದಂತಾಗಲಿ ಗುರುವೇ. ನಿಲ್ಲರಿ ಸ್ವಾಮಿ. ನನ್ನ ಹೆಂಡತಿಯ ಶರೀರವನ್ನಾಗಲಿ ನನ್ನ ಮಗನ ಶರೀರವನ್ನಾಗಲಿ ಕೊಡುವುದಿಲ್ಲ. ನಾನು ಕೊಟ್ಟ ಮಾತಿನಂತೆ ನನ್ನ ಶರೀರವು ಕೊಡುವೆನು. ಸ್ವಾಮಿ, ಪ್ರಿಯಪದ ಸತಿಯಾದ ಸಮರ್ಪತಿ ಪ್ರಾಣಪತಿ, ಜಾಗೃತಿಯಿಂದ ಗರಗಸವಂ ತಂದು ಎನ್ನ ಶರೀರಂ ಕೊಯ್ದು ಕೊಡಿರಿ. ಶ್ರೀಹರಿಯ ಧ್ಯಾನವಂ ಮಾಡರಿ. ಶ್ರೀ ಹರಿ ಶಿಷ್ಯ, ಗುರುವೇ, ಇವರು ಅಳುತ್ತ ದಾನವನ್ನು ಕೊಡುವರು. ನಮಗೆ ಬೇಕಾಗಿಲ್ಲ. ಇನ್ನು ನಾವು ಹೋಗೋಣ ನಡಿ. ನಿನ್ನ ಇಷ್ಟದಂತಾಗಲಿ ಗುರುವೇ. ಅಹೋ ಪ್ರಾಣಪತಿ, ನಿನ್ನ ಎಡಭಾಗದಲ್ಲಿ ಬರುವ ಕಣ್ಣೀರನ್ನು ನೋಡಿ ಸ್ವಾಮಿಗಳು ಹೊರಟು ಹೋದರು. ನೀನು ಮಾಡಿದ ದಾನವೋ ಹಾಳಾಗಿ ಹೋಯ್ತಲ್ಲ ಕಾಂತ ಗುಣವಂತ. ನಾನು ಅಳುತ್ತಾ ದಾನವನ್ನು ಕೊಡುವನಲ್ಲ. ಒಯ್ದ ತಲೆ ಓಳಗಳು ಹಿಡಿದುಕೋ. ಸಾಮ್ರಾಜ್ಯ ತಕ್ಷಣದ ಬ್ರಾಹ್ಮಣನನ್ನು ಕರೆದುಕೊಂಡು ಸದಮನಗಾತ್ಯ ರಾಜರೇ, ತಂದೆಯವರು ತಮ್ಮನನ್ನು ಬೇಗನೆ ಬರೆಯುವರು. ದಕ್ಷಿಣ ಬಂದಿದೆ ಇಬ್ರೋತ್ತಮರೇ. ಹರಿಯ ಸ್ವರೂಪಿಯಂತೆ ಬಂದಿರುವ ಇಬ್ಬರೊತ್ತಮೆ. ನಾನು ಅಳುತ್ತಾ ದಾನವನ್ನು ಕೊಡುವನಲ್ಲ. ನನ್ನ ಮಗನ ಒಪ್ಪಿಯೇ ದಾನ ಕೊಡುವನು. ಆದರೆ ನನ್ನ ಎಡಗಣ್ಣಿನಲ್ಲಿ ನೀರು ಬರುತ್ತಾ. ಯಾಕಂದರೆ ಅದು ಯಾಕೆ ರಾಜ? ನನ್ನ ಹತ್ತ ಶರೀರವು ನಿನ್ನ ಮಗನ ಪ್ರಾಣ ಉಳಿಯುವುದಕ್ಕೆ ಶಾಶ್ವತವಾಯಿತು. ಉಳಿದ ಹತ್ತ ಶರೀರವು ನಿರಾರ್ಥಕವಾಯಿತು ಅಲ್ಲ ಎಂದು ಸುಖಚಿತ್ತ ಒಂದೇ ಪುಣ್ಯನು ಬಿಟ್ಟಿತು. ಗರಗಸವ ಮಾತರು ದೇಶವಾದರೂ ಇಲ್ಲ. ಇಷ್ಟೇ ಸ್ವಾಮಿ, ತಮಗೆ ಬೇಕಾಯಿತು ಹತ್ತ ಶರೀರವು ತೆಗೆದುಕೊಂಡು ಹೋಗಿ ಆ ಸಿಂಹಕ್ಕೆ ಕೊಟ್ಟು ಪಡೆಯಿರಿ. ಮೈರಧ್ವಜ, ನಿನ್ನ ಕುಲದೇವರನ್ನು ನನಗಿತ್ತ ನಿನ್ನ ಅರ್ಧ ದೇಹವನ್ನು ದಾನ ಮಾಡು. ರಾಜ ರವಿಕೋಟಿ ತೇಜ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ.
ವಿಶ್ವರೂಪವನ್ನು ನೋಡು. ಧನ್ಯನಾದೆವ ಸ್ವಾಮಿ, ನಿನ್ನ ನಿಚ್ಚಳವಾದ ಭಕ್ತಿಯ ಪರೀಕ್ಷೆ ಮಾಡುವಕ್ಕೋಸ್ಕರ ನಾವು ಬ್ರಾಹ್ಮಣರ ವೇಷವಂ ಧರಿಸಿ ಕೊಡಲ ಅಸಾಧ್ಯವಾದ ದಾನವಂ ಬೇಡಿ ನಿನ್ನ ಎಷ್ಟು ಕಷ್ಟಪಡಿಸಿದರೂ ನಿನ್ನಲ್ಲಿ ಲೇಸವಾದರೂ ಲೋಪ ಕಾಣಲಿಲ್ಲ. ಭಕ್ತಿಯ ಸೋಪಾನವು ವೈಕುಂಠದ ಗಮ್ಯಸ್ಥರಿಗೂ ವ್ಯಾಪಿಸಿತು. ಅರ್ಜುನ, ಜಗತ್ಕರ್ತ, ಈತನ ದೃಢ ಭಕ್ತಿಯಂ ಕಂಡೆಯ? ಶಕ್ತಿ ಭಕ್ತಿ ವಿಚಾರ ಎಂ ನೋಡಿದೆಯಾ? ನಿಜ ತತ್ವವನ್ನು ಅರಿತು ನೀನು ವೀರಸಿಂಹನಂತೆ ಇದ್ದರೂ ಅಹಂಭಾವಕ್ಕೆ ಮನಗೊಟ್ಟಿದ್ದಿ. ಇನ್ನಾದರೂ ಬುದ್ಧಿಯಂ ಕಲಿತುಕೊಂಡು ತಕ್ಕ ರೀತಿಯಲ್ಲಿ ನಡೆದುಕೋ. ಅರ್ಜುನ, ಕೇಳೆನ್ನ ವಚನ. ಕೃಷ್ಣ ನಿನ್ನ ಇಟ್ಟದಂತಾಗಲೇ. ಪಾರ್ಥ, ಮಂದಿರಕ್ಕೆ ಹೋಗೋಣ ನಡಿ. ಮಾಧವ, ಕೇಳನ್ನ ವಚನವೇ. ಸಕಲ ರಾಜ್ಯ ನಮ್ಗೆ ತಂದಾಗಿದ್ದ ನೀನು ಓದಿಸಿದ ಅವಧಿಯ ಪೂರ್ತಿ ಆಗಿದ. ಮುಂದಿನ ಕರ್ತವ್ಯಂ ಎನ್ನ ಮುಂದೆ ಜರುಗಿಸು ಜನಾರ್ದನ, ಗೋವರ್ಧನಧಾರಣ. ಮಧ್ಯಮ ಪಾಂಡವ, ಕೃಷ್ಣ, ಅಶ್ವಮೇಧ ಯಾಗವು ಇಂದಿಗೆ ಪೂರ್ತಿಯಾಯಿತು. ಅಶ್ವಪೂಜೆಯಂ ಮಾಡುತ್ತಾ ಮಂದಿಗೆ ಪ್ರಸಾದವನ್ನು ಹಂಚುತ್ತಾ ಜಯ ಜಯವೆಂದು ಜಯ ಬೇಗೆಯನ್ನು ಹೊಡಿಸುತ್ತಾ ದೇವಸ್ಥಾನಕ್ಕೆ ಹೋಗೋಣ ನಡಿ. ಪಾಪ ಬಸಗೆಟ್ಟು ಗೋಪ ಉಸರು ಹರು ನಾಲ್ಕು ವೇದಗಳು. ಬಸವಾಯಂದೊಡೆ ಪಾಪ ಬಸಗೆಟ್ಟಿರುವುದು ಕೋಪ. ಆವಿಯೊಳಗೆ ನಂದಿ ನೋದಿಯೊಳಗೆ ಋತುವ ಕಲ್ಯಾಣಪುರದೋರು ಶ್ರೀ ದೊಡ್ಡ ಬಸವ. ನಂದಿ ಮೇದಿನಿಯೋಳು ಪುರದೋಳು ತಾಣ ಬಸವ ಎಂದರೆ ಪಾಪ, ಬಸವ ಎಂದರೆ ಪಾಪ ಬಸಗಟ್ಟು ಬದುಕೋಪ ಉಸರು ದೇಹವು ನಾಲ್ಕು ವೇದಗಳು. ಬಸವ ಎಂದರೆ ಬಸಗಟ್ಟಿರುವುದು ಕೋಪ ಉಸರು ಇರುವುದು ನಾಲ್ಕು ಬಸವ ಬಸವ. पार्वती जगत गुरु पंचाचार्य महाराज की
श्री सिद्धलिंगेश्वर महाराज की, श्री गुरु कुमारेश्वर महाराज की, गानयोगी पंचाक्षरी महाराज की, श्री गुरु पंडित पुट्टराज महाराज की, श्री गुरु मल्लिकार्जुन महास्वामी की। सांब जया जय नमः पार्वती पते शिव हर हर महादेव।